ನಮಸ್ಕಾರ. ವಿಚಾರ ವಿನಿಮಯಕ್ಕೆ ಸ್ವಾಗತ. ನಾವು ನಮ್ಮ ಇತಿಹಾಸ ಸರಣಿಯಲ್ಲಿ ಮಂಗೋಲಿಯಾದ ಅರಸನಾದಂತಹ ಜಂಗೀಸ್ ಖಾನ್ನ ಜೀವನ ಚರಿತ್ರೆಯನ್ನು ನೋಡ್ತಾ ಬರ್ತಾ ಇದ್ದೀವಿ. ನಮ್ಮ ಹಿಂದಿನ ವಿಡಿಯೋದಲ್ಲಿ ಟೆಮುಜಿನ್ ಹಾಗೂ ಜಮ್ಮು ಖಾನ್ ನಡುವೆ ಉಂಟಾದಂತಹ ಒಂದು ಶತ್ರುತ್ವ, ಟೆಮುಜಿನ್ ಆಂಗ್ ಖಾನ್ ಜೊತೆ ಸೇರಿಕೊಂಡು ಟಟಾರ್ ಜನಾಂಗದವರನ್ನು ಸೋಲಿಸಿದ್ದು, ನಂತರ ಬೋರಿ ಬೋಕಾ ಮತ್ತು ಬೆಲ್ಗುಟೈ ನಡುವೆ ನಡೆದಂತಹ ಒಂದು ಮಲ್ಲಯುದ್ಧ, ಇದೆಲ್ಲದರ ಬಗ್ಗೆ ನೋಡಿದ್ವಿ. ಮುಂದೆ ಟೆಮುಜಿನ್ನ ಜೀವನದಲ್ಲಿ ಏನಾಗುತ್ತೆ ಅನ್ನೋದನ್ನು ನಾವು ಈ ವಿಡಿಯೋದಲ್ಲಿ ನೋಡೋಣ. 1201 ಇಸ್ವಿ ಜಮ್ಮುಕ ತನಗೆ ಬೆಂಬಲ ನೀಡುತ್ತಿರುವ ಇತರೆ ಮಂಗೋಲಿಯ ಜನಾಂಗದವರೆಲ್ಲ ಒಂದು ಸಭೆಯಲ್ಲಿ ಸೇರಿಸಿ ತಾನು ಇನ್ನು ಮುಂದೆ ಬರೀ ಖಾನ್ ಅಲ್ಲ ಗುರ್ಖಾನ್ ಅಂತ ಘೋಷಿಸ್ಕೊಳ್ತಾನೆ. ಗುರ್ಖಾನ್ ಅಂದರೆ ಖಾನ್ಗಳಿಗೆಲ್ಲ ಖಾನ್ ಅಂತ, ಅಂದರೆ ಅರಸರಿಗೆಲ್ಲ ಅರಸ ಅಂತ. ಇವನು ಈ ರೀತಿ ತನ್ನನ್ನು ಗುರ್ಖಾನ್ ಅಂತ ಘೋಷಿಸಿಕೊಂಡಾಗ ಅಲ್ಲಿ ಸಭೆಯಲ್ಲಿ ಸೇರಿದ್ದ ಎಲ್ಲರೂ ಅದನ್ನು ಒಪ್ಕೊಳ್ತಾ ಜೈಕಾರ ಆಗ್ತಾರೆ. ಒಂದು ಹೆಣ್ಣು ಕುದುರೆ ಹಾಗೂ ಒಂದು ಗಂಡು ಕುದುರೆಯನ್ನು ಬಲಿ ನೀಡಲಾಗುತ್ತೆ. ಜಮ್ಮುಕಾಗೆ ಟೆಮುಜಿನ್ ಒಂದು ಪ್ರಬಲ ಶಕ್ತಿಯಾಗಿ ಬೆಳೀತಿರೋದು ನೋಡಿ ಅಸೂಯೆ ಆಗುತ್ತೆ. ಎಲ್ಲಿ ಇವನು ಮುಂದೆ ಹೀಗೆ ಬೆಳೀತಾ ಹೋದರೆ ಇವನೇ ಗುರ್ಖಾನ್ ಆಗಿಬಿಡ್ತಾನೋ ಅನ್ನೋ ಭಯದಲ್ಲಿ ಅವನು ತಾನೇ ಇನ್ಮೇಲೆ ಗುರ್ಖಾನ್ ಅಂತ ಘೋಷಿಸ್ಕೊಳ್ತಾನೆ. ಈ ವಿಷಯವನ್ನು ಟೆಮುಜಿನ್ ಹಾಗೂ ಆಂಗ್ ಖಾನ್ಗೆ ತಿಳಿಸೋದಕ್ಕೆ ಅವನು ಸುದ್ದಿಯನ್ನು ಕಳಿಸ್ತಾನೆ. ಟೆಮುಜಿನ್ ಅವರ್ಗ ಅನ್ನೋ ಒಂದು ಪ್ರದೇಶದಲ್ಲಿ ಬಿಡಾರವನ್ನು ಮಾಡ್ಕೊಂಡಿರ್ತಾನೆ. ಈ ಅವರ್ಗ ಅನ್ನೋ ಪ್ರದೇಶ ಒಂದು ನದಿ ದ್ವೀಪ ಅಂತ ಹೇಳ್ಬೋದು. ಒಂದು ಕಡೆ ಕೆರ್ಲಾ ನದಿ, ಮತ್ತೊಂದು ಕಡೆ ಸೆನ್ಕರ್ ನದಿ ಸೇರುವ ಪ್ರದೇಶದಲ್ಲಿ ಈ ಅವರ್ಗ ಇರುತ್ತೆ. ಇದು ಒಂದು ಸಂಪದ್ಭರಿತವಾದ ಒಂದು ಜಾಗ, ಒಳ್ಳೆ ನೀರಿನ ವಸತಿ ಇರುತ್ತೆ. ಮುಂದೆ ತಾನು ಒಂದು ಮಂಗೋಲಿಯ ಸಾಮ್ರಾಜ್ಯವನ್ನು ಮಾಡಿದ ಮೇಲೆ ಈ ಅವರ್ಗವನ್ನೇ ರಾಜಧಾನಿಯನ್ನಾಗಿ ಮಾಡ್ಕೊಬೇಕು ಅನ್ನೋದು ಟೆಮುಜಿನ್ನ ಆಸೆ. ಜಮ್ಮುಕ ತನ್ನನ್ನು ತಾನು ಗುರ್ಖಾನ್ ಅಂತ ಘೋಷಿಸ್ಕೊಂಡಿರೋ ವಿಷಯ ಟೆಮುಜಿನ್ಗೆ ಗೊತ್ತಾಗುತ್ತೆ. ಆದರೆ ಅವನ ಮುಖದಲ್ಲಿ ಯಾವುದೇ ಒಂದು ಪ್ರತಿಕ್ರಿಯೆ ಇರೋದಿಲ್ಲ. ಅವನು ಮನಸ್ಸಿನಲ್ಲೇ ಅಂದ್ಕೊಳ್ತಾನೆ, ಜಮ್ಮುಕ, ನಮ್ಮಿಬ್ಬರಲ್ಲಿ ಯಾರು ದೊಡ್ಡವರು ಅನ್ನೋದನ್ನು ನೋಡೋದಕ್ಕೆ ನೀನು ಈ ರೀತಿ ನಿನ್ನನ್ನು ನೀನೇ ಗುರ್ಖಾನ್ ಅಂತ ಘೋಷಿಸ್ಕೊಂಡು ನನ್ನನ್ನು ಪ್ರಚೋದಿಸಿ ಯುದ್ಧಕ್ಕೆ ಕರಿತಾ ಇದೆಯಾ? ನಿನ್ನ ಆಸೆನ ನಾನು ನೆರವೇರಿಸ್ತೀನಿ ಅಂತ ಮನಸ್ಸನ್ನು ಅಂದ್ಕೊಳ್ತಾನೆ. ಆದರೆ ಜಮ್ಮುಕನನ್ನು ಸೋಲಿಸುವಷ್ಟು ದೊಡ್ಡ ಪಡೆ ಟೆಮುಜಿನ್ ಹತ್ರ ಆಗ ಇರೋದಿಲ್ಲ. ಈಗ ಉಳಿದಿರೋದು ಒಂದೇ ದಾರಿ, ಏನಂದರೆ ಮತ್ತೆ ಆಂಗ್ ಖಾನ್ನ ಸಹಾಯ ಕೇಳಬೇಕು. ಸರಿ ಅಂತ ಟೆಮುಜಿನ್ ಆಂಗ್ ಖಾನ್ನ ಬಳಿ ಹೋಗ್ತಾನೆ. ಆಂಗ್ ಖಾನ್ಗೆ ತುಂಬ ಕೋಪ ಬಂದಿರುತ್ತೆ. ಎಷ್ಟು ಸೊಕ್ಕು ಈ ಜಮ್ಮುಕಾಗೆ, ನಾನು ಖಾನ್ಗಳ ಖಾನ್, ನಾನು ಇರಬೇಕಾದ್ರೇ ಈ ಜಮ್ಮುಕ ತಾನು ಗುರ್ಖಾನ್ ಅಂತ ಘೋಷಿಸ್ಕೊಂಡಿದ್ದಾನಲ್ಲ, ಇವನಿಗೆ ಎಷ್ಟು ಧೈರ್ಯ, ಇವನಿಗೆ ನಾವು ಪಾಠ ಕಲಿಸ್ಬೇಕು ಟೆಮುಜಿನ್ ಅಂತ ಹೇಳಿಬಿಟ್ಟು ನಾವಿಬ್ಬರು ಒಟ್ಟಿಗೆ ಸೇರಿಕೊಂಡು ಅವನ ಮೇಲೆ ಯುದ್ಧ ಮಾಡೋಣ, ಅವನ್ನ ಸೋಲಿಸಿ ಅವನಿಗೊಂದು ಪಾಠ